ಲೋಕಸಭಾ ಚುನಾವಣೆಗೆ ದಿನಗಣನೆ ಪ್ರಾರಂಭವಾಗ್ತಾ ಇದ್ದಂತೆ ಟಿಕೆಟ್ ಆಕಾಂಕ್ಷಿಗಳು ಎರಡೂ ಪಕ್ಷದಲ್ಲೂ ಕೂಡ ಒಂದೊಂದು ರೀತಿಯ ಪಟ್ಟುಗಳನ್ನು ಅನುಸರಿಸ್ತಾ ಇದ್ದಾರೆ. ಅದರಲ್ಲೂ ಮಂಡ್ಯ ಹೈ ವೋಲ್ಟೇಜ್ ಕಣ. ಈ ಬಿಜೆಪಿ ಹಾಗೆ ಜೆಡಿಎಸ್ ನ ನಡುವೆ ದೋಸ್ತಿ ಆದ್ಮೇಲೆ ಯಾರಿಗೆ ಲೋಕಸಭಾ ಟಿಕೆಟ್ ಮಂಡ್ಯದಿಂದ ಅನ್ನೋ ಕುತೂಹಲ, ಸುಮಲತಾ ಅವರ ನಡೆ ಏನು ಅನ್ನೋ ಕುತೂಹಲ. ಇದೀಗ ಮಂಡ್ಯದ ಟಿಕೆಟ್ ಬೇಕೇ ಬೇಕು ಅಂತ ಹೇಳಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಸುಮಲತಾ. ಇದೇ ಕಾರಣಕ್ಕೋಸ್ಕರ ಬಿಜೆಪಿಯ ವರಿಷ್ಠ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸುಮಲತಾ. ಮೋದಿ ಅಮಿತ್ ಶಾಗೂ ಕೂಡ ಮನವಿಯನ್ನ ನೀಡಲಿದ್ದಾರೆ. ಮಂಡ್ಯ ಟಿಕೆಟ್ಗಾಗಿ ಸಂಸದೆ ಸುಮಲತಾ ಬಿಗಿ ಪಟ್ಟು. ಪ್ರಧಾನಿ ಮೋದಿ ಅಮಿತ್ ಶಾ ಭೇಟಿ ಮಾಡಿ ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೈತ್ರಿ ಹಿನ್ನೆಲೆಯಲ್ಲಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋ ಪ್ಲಾನಿಂಗ್ ನಡೀತಾ ಇದೆ. ಆದ್ರೆ ಟಿಕೆಟ್ ತಮಗೇ ಬೇಕು ಅಂತ ಹೇಳಿ ಹಾಲಿ ಸಂಸದೆ ಸುಮಲತಾ ಬಿಜೆಪಿಯ ವರಿಷ್ಠ ನಾಯಕರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ನಿನ್ನೆ ಕೂಡ ನಾವು ಗಮನಿಸಿದ್ವಿ, ಬಿಜೆಪಿಯ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಇದೇ ರೀತಿಯ ಮನವಿಯನ್ನ ಸಲ್ಲಿಸಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿತ್ತು. ಇದೀಗ ಸುಮಲತಾ ಅವರ ಪಟ್ಟು ಮತ್ತಷ್ಟು ಬಿಗಿಯಾಗ್ತಾ ಇದೆ. ಮೈತ್ರಿ ಮಾತುಕತೆ ಏನೇ ಇದ್ರೂ ಕೂಡ ಕ್ಷೇತ್ರವನ್ನ ತಮಗೆ ಬಿಟ್ಕೊಡ್ಬೇಕು ಅನ್ನೋದು ಸುಮಲತಾ ಅವರ ಆಗ್ರಹ. ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ ಸಂದರ್ಭದ ಒಂದಷ್ಟು ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಮೈತ್ರಿ ಲೆಕ್ಕಾಚಾರಗಳಾದ್ಮೇಲೆ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆನೇ ಬಿಟ್ಕೊಡ್ಬೇಕು ಅನ್ನೋ ಒಂದು ಲೆಕ್ಕಾಚಾರ, ಆ ರೀತಿಯ ಒಂದು ಮನವಿ ಕೇಳಲಿಕ್ಕೆ ಸಿಗ್ತಾ ಇದೆ, ಎಸ್ಪೆಷಲಿ ದಳಪಾಳ್ಯದಿಂದ. ಆದ್ರೆ ಈ ಮೈತ್ರಿ ಲೆಕ್ಕಾಚಾರ ಬೇರೆ ಕ್ಷೇತ್ರಕ್ಕೆ ಇಟ್ಕೊಳ್ಳಿ, ಮಂಡ್ಯ ಮಾತ್ರ ನನಗೆ ಬಿಟ್ಕೊಡಿ ಅನ್ನೋದು ಸುಮಲತಾ ಅವರ ವಾದ. ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ. ಮೋದಿ ಅಮಿತ್ ಶಾರನ್ನ ಕೂಡ ಭೇಟಿಯಾಗಿದ್ದೇ ರೀತಿಯ ಮನವಿಯನ್ನ ಸಲ್ಲಿಸ್ತಾರೆ ಸುಮಲತಾ ಅನ್ನೋ ಮಾಹಿತಿ. ಕಳೆದ ಬಾರಿ ಕೂಡ ಮಂಡ್ಯ ಲೋಕಸಭಾ ಕದನ ಸಾಕಷ್ಟು ರಂಗೇರಿತ್ತು. ಸ್ವಾಭಿಮಾನಿ ಸಂಸದೆ ಅಂತ ಹೇಳಿ ತಮ್ಮನ್ನ ತಾವು ಕರೆಸಿಕೊಳ್ಳೋ ಸುಮಲತಾ ಅವರು ಪ್ರತಿ ಬಾರಿ ಕೂಡ ಮಂಡ್ಯ ಕ್ಷೇತ್ರದ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋ ಸಂದರ್ಭದಲ್ಲಿ ಮಂಡ್ಯ ಬಿಟ್ಟು ಹೋಗೋದಿಲ್ಲ, ಮಂಡ್ಯದಿಂದಲೇ ಚುನಾವಣೆಗೆ ನಾನು ಮತ್ತೊಮ್ಮೆ ಸ್ಪರ್ಧೆಗೆ ಬಂದೇ ಬರ್ತೇನೆ ಅಂತ ಹೇಳಿ ಪದೇ ಪದೇ ಹೇಳಿದ್ದನ್ನು ನಾವು ಗಮನಿಸಿದ್ವಿ. ಮೈತ್ರಿ ಆದ್ಮೇಲೆ ಸುಮಲತಾ ಅವರು ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ಇದೀಗ ಮಂಡ್ಯ ಕ್ಷೇತ್ರದ ಟಿಕೆಟ್ ಅನ್ನ ತಮಗೆ ಕೊಡುವಂತೆ ಮನವಿಯನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್. ಜೆಪಿ ನಡ್ಡಾರನ್ನ ಭೇಟಿಯಾಗಿದ್ದಾರೆ ಸುಮಲತಾ. ಬಿಜೆಪಿಯ ಇನ್ನೂ ಅನೇಕ ನಾಯಕರನ್ನ ಭೇಟಿ ಆಗ್ತಾರೆ ಅನ್ನೋ ಸೂಚನೆ ಕೂಡ ಇರೋದು. ಮಾತುಕತೆ ಕೇವಲ ಮಂಡ್ಯ ಟಿಕೆಟ್ಗೆ ಸೀಮಿತವಾಗಿತ್ತಾ, ಬೇರೆ ಏನಾದ್ರೂ ನಡೆದಿದೆಯಾ? ಇನ್ ಕೇಸ್ ಮಂಡ್ಯ ಟಿಕೆಟ್ಗೆ ಸೀಮಿತವಾಗಿದ್ರೆ ಯಾವ ರೀತಿಯ ಮನವಿ ಆಗ್ರಹ, ಡೀಟೇಲ್ಸ್ ಕೊಡೋದಾದ್ರೆ? ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಏನು ಮಂಡ್ಯ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ, ಅದರಲ್ಲೂ ಬಿಜೆಪಿನಲ್ಲಿ ಟಿಕೆಟ್ ವಿಚಾರವಾಗಿ ಬಹಳಷ್ಟು ಗೊಂದಲ ಉಂಟಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಕೂಡ ಹೊಂದಾಣಿಕೆಯಲ್ಲಿ ಹೋಗ್ತಾ ಇರೋದ್ರಿಂದ ಆ ಒಂದು ಕ್ಷೇತ್ರವನ್ನ, ಮಂಡ್ಯ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಜೆಡಿಎಸ್ ತೆಕ್ಕೆಗೆ ಬಿಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಸಂಸದೆ ಸುಮಲತಾ ಅವರು ಇರ್ತಕ್ಕಂಥದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಈ ಹಿಂದೆ ಇಂಡಿಪೆಂಡೆಂಟ್ ಆಗಿ ಕಂಟೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಏನೋ ಜಯವನ್ನ ಸಾಧಿಸಿದ್ರು. ಅದೇ ರೀತಿ ಬಿಜೆಪಿಯಲ್ಲಿ ಈ ಬಾರಿ ಮೊದಲ ಸಂಸದೆಯಾಗಿ ಆಯ್ಕೆಯಾಗಬೇಕು ಮಂಡ್ಯದಲ್ಲಿ ಎನ್ನುವಂತಹ ನಿಟ್ಟಿನಲ್ಲಿ ಸಂಸದೆ ಸುಮಲತಾ ಅವರು ಇರ್ತಕ್ಕಂಥದ್ದು. ಈ ಹಿಂದೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡುವಂತ ಸಂದರ್ಭದಲ್ಲಿ ನಾನೇ ಮೊದಲ ಏನು ಸಂಸದೆಯಾಗಬೇಕು ಬಿಜೆಪಿನಲ್ಲಿ ಎನ್ನುವಂತಹ ಸಹಮತವನ್ನ ವ್ಯಕ್ತಪಡಿಸಿದ್ರು. ಇದೀಗ ಏನು ನನ್ನ ಕೈಯಿಂದ ಮಂಡ್ಯ ತಪ್ಪಿ ಹೋಗುತ್ತೆ ಎನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಬಿಗಿಪಟ್ಟನ್ನ ಹಾಕಿರ್ತಕ್ಕಂಥದ್ದು. ನಿನ್ನೆಯಷ್ಟೇ ಏನು ಬಿಜೆಪಿಯ ಜೆಪಿ ನಡ್ಡಾರನ್ನ ಭೇಟಿಯಾಗಿದ್ರು, ಒಂದಷ್ಟು ಚರ್ಚೆಗಳು ಕೂಡ ಆಗಿರ್ತಕ್ಕಂಥದ್ದು. ಇದೀಗ ಮತ್ತೆ ಏನು ಯಾವುದೇ ಕಾರಣಕ್ಕೂ ಮಂಡ್ಯ ಟಿಕೆಟ್ ನನ್ನ ಕೈ ತಪ್ಪಬಾರದು ಎನ್ನುವ ನಿಟ್ಟಿನಲ್ಲಿ ಸುಮಲತಾ ಅವರು ಈಗ ಏನು ಬಿಜೆಪಿ ವರಿಷ್ಠನ ಅಮಿತ್ ಶಾ ಅವರನ್ನ ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡುವ ತವಕದಲ್ಲಿ ಇರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಟೇಶ್ ಮಾಹಿತಿಗಾಗಿ. ಮಂಡ್ಯದ ಕೆರಗೋಡಿನಲ್ಲಿ ಹನುಮ ಧ್ವಜ ದಂಗಲ್ ಸದ್ಯಕ್ಕೆ ತಣ್ಣಗಾಗುವಂತ ಲಕ್ಷಣ ಕಂಡು ಬರ್ತಾ ಇಲ್ಲ. ಇವತ್ತು ಕೂಡ ಕೆರಗೋಡು ಗ್ರಾಮವನ್ನ ಬಂದ್ ಮಾಡಲಾಗಿದೆ. ಹನುಮ ಧ್ವಜ ದಂಗಲ್ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾನೆ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಭಟನೆಗಳು ಭುಗಿಲೇಳ್ತಾನೆ ಇದೆ. ಇವತ್ತು ಕೂಡ ಕೆರಗೋಡು ಗ್ರಾಮವನ್ನ ಬಂದ್ ಮಾಡೋ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಹನುಮ ಧ್ವಜಕ್ಕಾಗಿ ಈಗ ಮತ್ತೊಂದು ಬೃಹತ್ ಹೋರಾಟಕ್ಕೆ ಸಿದ್ಧವಾಗಿದೆ ಕೆರಗೋಡು. ಮಂಡ್ಯ ನಗರ ಹಾಗೂ ಕೆರಗೋಡು ಗ್ರಾಮ ಬಂದ್ ಮಾಡಲಾಗಿದೆ. ಗ್ರಾಮದ ಎಲ್ಲ ಅಂಗಡಿ ಮುಂಗಟ್ಟು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದ್ದು, ಅಗತ್ಯ ಸೇವೆಯನ್ನು ಹೊರತುಪಡಿಸಿ
ಉಳಿದೆಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ಇತ್ತ ಮಂಡ್ಯದಲ್ಲಿರುವಂತಹ ಶಾಸಕ ಗಣಿಗ ರವಿ ಅವರ ಮನೆಗೆ ಪೊಲೀಸ್ ಇಲಾಖೆ ವತಿಯಿಂದ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಧ್ವಜ ತೆರವಿನಲ್ಲಿ ಶಾಸಕರ ಪಾತ್ರ ಇದೆ ಎನ್ನುವ ಆಕ್ರೋಶದ ಹಿನ್ನೆಲೆಯಲ್ಲಿ ಗಣಿಗ ರವಿ ಅವರ ಮನೆ ಸುತ್ತಲೂ ಕೂಡ 10 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮಂದಿಗೌಡ ಬಡಾವಣೆಯಲ್ಲಿರುವಂತಹ ಶಾಸಕರ ನಿವಾಸ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜವನ್ನು ಕೆಳಗಿಳಿಸಿದ ವಿಚಾರದಲ್ಲಿ ಶಾಸಕ ಗಣಿಗ ರವಿ ಅವರ ಪಾತ್ರ ಇದೆ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ರು. ಇವತ್ತು ಇಡೀ ಮಂಡ್ಯವನ್ನು ಬಂದ್ ಮಾಡೋದಕ್ಕೆ ಕರೆ ಕೊಡಲಾಗಿದೆ. ಬಹುತೇಕ ಕೆರಗೋಡು ಗ್ರಾಮದಲ್ಲಿ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಅಂಗಡಿ ಮುಂಗಡುಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಮತ್ತೊಂದು ಕಡೆ ರವಿ ಗಣಿಗ ಅವರ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಆ ಮೂಲಕ ಮತ್ತೊಂದು ದೊಡ್ಡ ಹೋರಾಟಕ್ಕೆ ಮಂಡ್ಯ ಸಿದ್ಧವಾಗಿದೆ. ಧ್ವಜ ದಂಗಲ್ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಆದರೆ ಇದನ್ನು ಜೀವಂತವಾಗಿ ಇರಿಸೋದಕ್ಕೆ ಕೆಲವರು ಮುಂದಾಗ್ತಿದ್ದಾರಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಬೈಕ್ ರ್ಯಾಲಿ ಮೂಲಕ ನೋಡಿ, ಪ್ರತಿಯೊಂದು ಬೈಕ್ಗಳಲ್ಲೂ ಕೂಡ ಹನುಮ ಧ್ವಜವನ್ನ ಹಾಕಿಕೊಂಡು ಕೇಸರಿ ಶಾಲನ್ನು ಹಾಕಿಕೊಂಡು ಬೈಕ್ ರ್ಯಾಲಿಯನ್ನ ಆರಂಭ ಮಾಡಿದ್ದಾರೆ. ಹನುಮ ಧ್ವಜಕ್ಕೋಸ್ಕರ ಈ ರೀತಿಯಾಗಿ ಬೃಹತ್ ಹೋರಾಟಕ್ಕೆ ಮುಂದಾಗಿರುವಂಥದ್ದು ಕೆರಗೋಡು ಗ್ರಾಮಸ್ಥರು. ನೋಡಿ, ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿಯನ್ನ ಆಯೋಜನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ದಿವಿತ್ ಹಾಗೂ ಆನಂದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿವಿತ್, ಈಗ ನೀವಿರುವಂಥ ಜಾಗದಲ್ಲಿ ಹೋರಾಟ ಹೇಗೆ ನಡೀತಾ ಇದೆ? ಎಸ್ ನಾಗೇಂದ್ರ ಬಾಬು, ಪ್ರಮುಖವಾಗಿ ಗಮನಿಸ್ತಾ ಇದ್ದೀರಿ, ಮಂಡ್ಯದ ಕೆರಗೋಡ್ನಿಂದ ಈ ಒಂದು ರ್ಯಾಲಿ ಹೊರಟಿದೆ. ಕೆರಗೋಡ್ನಿಂದ ಮಂಡ್ಯಕ್ಕೆ ಹೊರಟಿದೆ. ಸೊ ಪ್ರಮುಖವಾಗಿ ನಾನು ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ. ಯಾವುದೇ ಒಂದು ಪ್ರತಿಭಟನೆ ಇದ್ರೂ ಕೂಡ ಅವರು ಭಾಗಿಯಾಗ್ತಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಒಂದು ಬೈಕ್ ರ್ಯಾಲಿ ಯಾಕೆ ಅಂತ ಫಸ್ಟ್ಲಿ ಸರ್, ಮೊದಲನೇದಾಗಿ ಬೈಕ್ ರ್ಯಾಲಿ ಏನು ನಮ್ಮ ಹನುಮ ಧ್ವಜವನ್ನು ಇಳಿಸಿದ್ದಾರೆ, ಹನುಮ ಧ್ವಜವನ್ನು ಹಾಕ್ಲೇಬೇಕಂತೇಳಿ ನಾವು ವಿಶೇಷವಾಗಿ ಇವತ್ತೊಂದು ಬೈಕ್ ರ್ಯಾಲಿ ಮಾಡ್ತಾ ಇದ್ವಿ. ಮತ್ತು ಮಂಡ್ಯದಿಂದ ಮೌನ ಪ್ರತಿಭಟನೆ ಕೂಡ ಕಾಲ್ನಡಿಗೆಯಲ್ಲಿ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಕಚೇರಿ ಗಂಟ ನಾವು ಮೌನ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸ್ತೇವೆ. ಈ ಕೂಡಲೇ ತತ್ಕ್ಷಣ ಅವತ್ತು ಪಾದಯಾತ್ರೆ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ರಿ, ವರ್ಕೌಟ್ ಆಯ್ತಾ? ಸ್ವಾಮಿ, ಇದು ಎಮ್ಮೆ ಚರ್ಮದ ಸರ್ಕಾರ, ದಪ್ಪ ಚರ್ಮದ ಸರ್ಕಾರ. ಇದಕ್ಕೆ ಕಿವಿಯೂ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ಈ ಎಮ್ಮೆ ಚರ್ಮದ ಸರ್ಕಾರಕ್ಕೆ ನಾವು ಚುಚ್ಚುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ ಇರುವಾಗೆಲ್ಲ ಬರೀ ಇಂಥದ್ದನ್ನೇ ಬೇಡವಾದಂಥ ಕಾರಣಗಳನ್ನ ಕೊಟ್ಟು ನಮ್ಮ ಹನುಮ ಧ್ವಜವನ್ನು ನಿಲ್ಲಿಸಿದ್ದಾರೆ. ಈ ಎಮ್ಮೆ ಚರ್ಮದ ಸರ್ಕಾರಕ್ಕೆ ನಮ್ಮ ಹಿಂದೂ ಪರವಾಗಿ ಧಿಕ್ಕಾರವನ್ನ ಕೂಗ್ತಾ ಇದ್ದೀವಿ. ಅಲ್ಲ ಸರ್, ಪ್ರಮುಖವಾಗಿ ಅವತ್ತು JDS ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಕುಮಾರಸ್ವಾಮಿ ಸ್ವತಃ ಕೇಸರಿ ಶಾಲನ ಹಾಕೊಂಡಿದ್ರು. ಮೊನ್ನೆ ದೇವೇಗೌಡರು ಕೇಸರಿ ಶಾಲನ ಹಾಕಿ ತಪ್ಪು ಅಂತ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಈ ಪ್ರತಿಭಟನೆಗೆ ಅವರು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಅಂತ ಏನು ಹೇಳ್ತಾರೆ ನೀವು ಅದ್ರ ಬಗ್ಗೆ? ಖಂಡಿತ ಅಂತರವನ್ನು ಕಾಯ್ಕೊಂಡಿಲ್ಲ. ಅವರು ಕೂಡ ನಮ್ಮಲ್ಲಿರುವಂಥ ಹಿಂದೂ ಕಾರ್ಯಕರ್ತರೆ, ಅವರು ಹಿಂದೂ ರಾಮ ಭಕ್ತರೆ. ಆದರೆ ಮೇಲ್ನವರ ಒಂದು ಸೂಚನೆ ಮೇರೆಗೆ ಅವರು ಕೂಡ ಇಲ್ಲೆಲ್ಲ ಭಾಗವಹಿಸಿದ್ದಾರೆ. ಇದು ಪಕ್ಷಾತೀತವಾಗಿ ಮಾಡ್ತಾ ಇರೋದು. ಯಾವುದೇ ಪಕ್ಷ, ಜಾತಿ, ಮತ ಇಲ್ಲ. ಎಲ್ಲ ಹಿಂದೂ ಕಾರ್ಯಕರ್ತರು ಒಗ್ಗಟ್ಟಾಗಿ ಇವತ್ತು ನಮ್ಮ ಮಂಡ್ಯದ ಶ್ರೀ ರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಇನ್ನೂ ಹೆಚ್ಚಿನಾಗಿ ಕಾರ್ಯಕರ್ತರಿದ್ದಾರೆ. ಇವತ್ತು ನಾವು ಗ್ರಾಮಾಂತರದಿಂದ ಕೆರಗೋಡು ಹೋಬಳಿಯಿಂದ ನಾವೀಗ ಹೊರಟಿದ್ದೀವಿ. ಇನ್ನೊಂದು ಪ್ರಮುಖವಾಗಿ ಬಿಜೆಪಿನೂ ಕೂಡ ಈ ಒಂದು ಪ್ರತಿಭಟನೆಗೆ ಹಿಂದೇಟಾಗ್ತಾ ಇದೆ ಅಂತ. ಖಂಡಿತ ಸುಳ್ಳು, ಖಂಡಿತ ಸತ್ಯಕ್ಕೆ ದೂರವಾದ ವಿಚಾರ. ನಮ್ಮ ಎಲ್ಲ BJP ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು, ಶ್ರೀರಾಮ ಭಕ್ತರು ಎಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ಒಂದೇ, ನಮ್ಮ ಒಂದು ತ್ಯಾಗ ಒಂದೇ. ನಾವು ಕೆರಗೋಡ್ನಲ್ಲಿ ಅರ್ಜುನ ಸ್ತಂಭದ ಮೇಲೆ ಹನುಮ ಬಾವುಟನ ಆರಿಸ್ಬೇಕು ಅನ್ನೋದೇ
ಈಗ ಬಿಜೆಪಿ ಬೆಲ್ಟ್ ಈ ಭಾಗದಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ, ಅಂದ್ರೆ ನಿಮಗೆ ಹೊರಗಡೆಯಿಂದ ಪ್ರತಿಭಟನೆ ಮಾಡೋಕೆ ಬರ್ತಾರೆ, ಹೊರಗಡೆಯಿಂದ ಪ್ರತಿಭಟನೆ ಮಾಡೋಕೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಬರ್ತಾರೆ, ಆದ್ರೆ ಇಲ್ಲಿ ಆ ಶಕ್ತಿ ಇಲ್ಲ ಅಂತನಾ? ಸರ್ ಖಂಡಿತ ಇಲ್ಲ. ನೋಡಿ, ಕೆರಗೋಡು ಹೋಬಳಿಲೂ ಕೂಡ ಕೆರಗೋಡು ಗ್ರಾಮ ಪಂಚಾಯತಿಲೂ ಕೂಡ 3 ಜನ BJP